ಪ್ರಾಪರ್ಟಿ ಅರ್ಪಿಸುವ ನೀನಾ ನಾನಾ ಪವರ್ ಬೈ ಲೈನ್ ವೋಟ್ಸ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಇಲ್ಲಿ ಮೊಮ್ಮಕ್ಕಳನ್ನ ಸ್ನಾನ ಮಾಡಿಸುತ್ತೀವಿ? ಸುಳ್ಳು ಹೇಳ್ಬಾರ್ದು, ದೇವರಾಣಿಗೆ ನಿಜ ಹೇಳ್ಬೇಕು. ಒಂದ್ ನಿಮಿಷ ಹಿಂದ್ಗಡೆ ಮೈಕ್ ಕೊಡಿ ಸಾರ್ಗೆ. ನಿಮ್ ಮೊಮ್ಮಕ್ಕಳನ್ನೆಲ್ಲ ಎತ್ತ ಆಡಿಸ್ತೀರಾ? ಮೊಮ್ಮಕ್ಕಳು ಎಲ್ಲ ಆಡ್ಸೋದು ನಾವು ಹೇಳ್ಕೊತೀವಿ ಅಷ್ಟೇ ಹೊರತು ಹೆಂಗಸರು ಅಜ್ಜಿ ಬಿಟ್ರೆ ನಮ್ಮ ಮೊಮ್ಮಕ್ಕಳಿಲ್ಲ. ಏನ್ ತಾಯಿ ಏನ್ ತಾಯಿ, ನಾವು ಗಂಟು ಹೇಳ್ಕೊತೀವಿ. ಒಂದು ಹೂವು ಕೊಟ್ಬಿಡೋಣ. ಹೇಳಿ, ಈಗ ನನ್ನ ಮಗಳು ಹಾಲು ಬಿಡಿಸ್ಬೇಕು, ತಾಯಿ ಮಗನ ಕಳಿಸ್ತಾಳೆ, ನಾನು ಹಾಲು ಬಿಡ್ಸಕ್ಕಾದೆ ತಾಯಿ? ಅಜ್ಜಿ ಹಾಲು ಕೊಟ್ಕೊಂಡಾರು ಹಾಲು ಬಿಡಿಸಿ ಅವ್ಳು ಕಾಪಾಡ್ತಾಳೆ. ದಮ್ಮ ಕಾಯ್ಕೊತೀವಿ ಅಷ್ಟೇ ತಾಯಿ, ಅಷ್ಟೇ. ಎಲ್ಲ ಹೆಣ್ಮಕ್ಳು ಅವ್ರು ಹೇಳಿದ ತಕ್ಷಣ ನೀವು ಗರ್ವ ಬಿಡಬೇಕಾಗಿಲ್ಲ. ನನ್ನ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಮೊಮ್ಮಗನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ತಾತ ನಮ್ಮಮ್ಮ ಅಜ್ಜಿ ಸೀಗೆಕಾಯಿ ಜಾಸ್ತಿ ಆಗಿಬಿಡ್ತಾರೆ ತಾತ, ನೀನೇನು ಸ್ನಾನ ಮಾಡಿಸಿ ತಾತ ಅಂದ್ಬಿಟ್ಟು ಅರ್ತಾನೆ. ಅದರಿಂದ ನಾವು ಸೋಪು ಪೂರ್ತಿ ಕೇಳಿ, ಅದರಿಂದ ಅವನು ಅಮ್ಮ ಅಥವಾ ಅಜ್ಜಿ ಸ್ನಾನ ಮಾಡಿಸಿ ನೀರು ಹಾಕ್ಕೊಂಡ್ರೆ ಹೋಗೋದಿಲ್ಲ. ತಾತ ನೀನೇ ಮಾಡಿಸ್ಬೇಕು ತಾತ, ನೀವು ಆಟ ಮಾಡ್ತಾನೆ ಅವನು. ಹಿಂದ್ಗಡೆ ಅವ್ರ ಕಡೆ ನಮ್ಮ ಬಿಜಾಪುರದ ಮೇಡಮ್ನವ್ರು ಹೇಳ್ತಿದ್ರು, ಅವರು ತಾತ ಏನು ಮಕ್ಕ ಏನು ತೊಳೆಯೋಕ್ಕಲ್ಲ, ನಾವೇ ತೊಳೆಯೋರು ಅಂತವ. ಅವ್ರು ಏನಾರು ಅಕಸ್ಮಾತ್ ಎಡ್ದ ಮಗನ ಮನೆ ಕೊಂಡಾಗ ಅವ್ರು ತೊಳೆಯಕ್ಕೆ ಬರೋಕ್ಕಲ್ಲ, ಎದ್ದು ನಾವೇ ತೊಳಿಬೇಕವ. ನಾವು ಚೆನ್ನಾಗಿದ್ದಾಗ ಅವ್ರು ತೊಳಿತಾರೆ. ಅವ್ರ ಕಡೆ ಎಷ್ಟು ಜನ ಮೊಮ್ಮಕ್ಕಳು ನಿಮ್ಗೆ? ಮೊಮ್ಮಕ್ಕಳು ಅಯ್ಯೋ, ಹೆಣ್ಮಗಳಿಗೆ 2, ಗಂಡು ಮಗನಿಗೆ 2. ಒಟ್ಟಿನಲ್ಲಿ 3, 2, 5, 5, 2, 8, 8, 2. ಏನ್ ಸರ್ ಒಟ್ಟಿನಲ್ಲಿ ಸರ್, ನಿಮ್ಮ ಮನೇಲಿರೋದು ಮಾತ್ರ ಹೇಳಿ, ಅಕ್ಕಪಕ್ಕ ಮನೆದೆಲ್ಲ ಹೇಳ್ಬೇಡಿ. ನೀವು ನಿಮ್ಮ ಮನೆಯವ್ರಿದಾರಲ್ಲ, ನಿಮ್ಮ ಹೆಂಡತಿ, ನಿಮ್ಮ ಹೆಂಗಸರು ಅಕಸ್ಮಾತ್ ಕೈ ಕಾಲು ನೋವು ಅಂತ ಮಲಗಿದ್ರೆ ಅವ್ರಿಗೆ ಅಡಿಗೆ ಮಾಡಿ ಅವ್ರಿಗೆಲ್ಲ ಸೇವೆ ಎಲ್ಲ ಮಾಡ್ತೀರಾ? ಯಾರು? ನೀವೇ? ಅಯ್ಯೋ ಶಿವನೇ, ನಾನೇ ಸಾಯ್ತಾ ಕೂತೀವಿ. ನಾನೇ ಆ ಕಾಲದಲ್ಲ, ಈ ಕಾಲದಲ್ಲೂ ಈ ಕಾಲದಲ್ಲಿ ಆಗೋದ ತಾಯಿ ಅವರೇ ಶಕ್ತಿ ಆಗವ್ರೆ, ನಾವು ಸಾಯ್ತೀವಿ. ನಾವೇನು ಮಾಡೋಣ? ಅವ್ರ ನೂಕದೆ ಉಂಟ್ಕೋತೀವಿ, ಅವರು ಶಕ್ತಿ ಆಗವ್ರೆ, ನಾವೇ ಕಡ್ಗೆ ಮಾಡಿಕೊಟ್ರೆ ಅದದ? ಹೌದಾ? ಓ, ನಾಟಕದಲ್ಲಿ ಇದ್ದೀರಾ ತಾವು? ಎಂತ ಪೌರಾಣಿಕ ನಾಟಕ ಮಾಡೋರ ತಾವು? ಮಾತಾಡಿ, ಡೈಲಾಗ್ ಹೇಳಿ. ಏನ್ ಹೇಳನ್ ತಾಯಿ? ನಾಟಕದ್ದು ರಾಗ ಹಾಕಲ್ಲ ತಾಯಿ, ಬೇಜಾರ್ ಮಾಡ್ಬೇಡಿ. ಪರವಾಗಿಲ್ಲ ಬಿಡಿ, ತಾವು ಏನ್ ಹೇಳಿದ್ರು ಚಂದ. ಮಲ್ಲಿಕಾರ್ಜುನ ಪಾಲಿಸೋ ಗಿರಿಜಾರಿಷಕ ಗಿರಿಜಾರಮಣ. ಇದು ಯಾವುದೋ ಮಲ್ಲಿಕಾರ್ಜುನದು. ಚಂಡಿಕಾದವ ಪಾಲಿಸೋ ಮಲ್ಲಿಕಾರ್ಜುನ. ಚೆನ್ನಾಗಿದೆ ಕರಿಗೌಡ್ರೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದೀರಾ. ಅವ್ರ ಹತ್ರ ಕೊಡಿ ಒಂದು ನಿಮಿಷ. ಯಾರಾದರೂ ನೈಸಾಗಿ ನಿದ್ದೆಯಲ್ಲಿ ಟಪ್ ಅಂತ ಹೊಡೆದಿದ್ದೀರಾ ಇಲ್ಲಿ? ನಿಜ ಹೇಳಿ, ನಿದ್ದೆಯಲ್ಲಿ ಗೊತ್ತಿಲ್ಲದೆ ಮಾಡ್ಬಿಡಿ. ಅಲ್ಲಿ ಕೊಡಿ. ಇಲ್ಲ ಮೇಡಮ್, ಹೊಡೆದು ಗಿಡ್ದೆಲ್ಲ ಇಲ್ಲ. ಇವತ್ತಿಗೂ ನಾವು ಹಳೆದೆಲ್ಲ ಮೆಲ್ಕ್ ಹಾಕೋತೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಹಳೆದನ್ನೆಲ್ಲ. ಗಲಾಟೆ ಆಗುತ್ತೆ ಈಗಲೂ? ಹಳೆ ವಿಚಾರ ಏನಾದರೂ ಗಲಾಟೆ ಆಗ್ತಾ ಇದೆಯಾ ನಿಮ್ಮ? ಇಲ್ಲ ಮೇಡಮ್, ಏನು ಗಲಾಟೆ ಇಲ್ಲ. ನೀವು ನಿಮ್ಮ ಮಿಸ್ಸಸ್ಸು ಈಗಲೂ ಗಲಾಟೆ ಏನಾದರೂ ಜಗಳ ಬರುತ್ತೆ ನಿಮ್ಮ ಮಧ್ಯದಲ್ಲಿ? ಕೂತ್ಕೊಳ್ಳಿ ಸರ್. ನಮ್ಮಲ್ಲಿ ಜಗಳ ಬರೋದೇ ಇಲ್ಲ. ಹೌದಾ? ಕಾರಣ ಏನಂದ್ರೆ, ಮದುವೆ ಆಗಿದ್ದರಿಂದ? ಮದುವೆ ಆದಾಗ್ಲಿಂದಲೂ ಜಗಳನೇ ಇಲ್ಲ. ನಾನೇ ಎಲ್ಲ ಕೆಟ್ಟ ಕೆಲಸಗಳು ನಾನೇ ಮಾಡ್ತೀನಿ. ಒಪ್ಕೊಂಡ್ರಲ್ಲ ಸದ್ಯಕ್ಕೆ. ಏನೇನು ಕೆಟ್ಟ ಕೆಲಸ ಹೇಳಿ? ಕೆಟ್ಟ ಕೆಲಸ ಅಂದ್ರೆ ಬೇರೆ ಜನಗಳನ್ನೆಲ್ಲ ಪ್ರೀತಿಸೋದು, ಬೇರೆ ಅಂದ್ರೆ ಫ್ರೆಂಡ್ಸು ಜಾಸ್ತಿ ಮಾಡ್ತೀನಿ. ಬೇರೆ ಹುಡುಗಿಯರ್ನ ಹುಡುಗಿಯರಲ್ಲ, ಎಲ್ಲರನ್ನೂ ನಾವು ಒಳ್ಳೆ ಭಾವನೆಯಿಂದ ಪ್ರೀತಿ ಮಾಡೋದು, ಅವ್ರಿಗೆ ಸಹಾಯ ಮಾಡೋಕೆ ಹೋಗೋದು, ಸ್ವಂತ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಓ, ಆಗ ಮನೆಯೊಳಗೆ ಏನು ಮಾಡೋದೇ ಇಲ್ಲ, ಯಾವಾಗ ನೋಡಿದ್ರು ಅವ್ರಿಗೆ ಇವ್ರಿಗೆ ಮಾಡ್ತಿರಲ್ಲ, ನಮ್ಮ ಮನೆ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಯಾವಾಗಲೂ ಸಹನೆಯಿಂದ ಮಕ್ಕಳಿಗೆ ಆಗಲಿ ಮೊಮ್ಮಕ್ಕಳಿಗೆ ಎಲ್ಲರೂ ಕೂಡ ಎಲ್ಲ ಮಾಡ್ತಾರೆ. ಜಗಳನೇ ಬರಲ್ಲ ನಿಮ್ಮ ಮಧ್ಯದಲ್ಲಿ. ಅವ್ರ ಹತ್ರ ಕೊಡಿ, ಸಾರ್ ಹತ್ರ. ಸರ್, ನೀವು ಹೇಳಿದ್ರ ತುಂಬಾ ಕೋಪ ನಿಮ್ಗೆ ಅಂತ, ಈಗಲೂ ಗಲಾಟೆ ಆಗುತ್ತಾ? ಇವಾಗ ಏನು ಗಲಾಟೆ ಇಲ್ಲ, ಒಬ್ರಿಗೊಬ್ರು ಪ್ರೀತಿಯಿಂದ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲಿಂದ ಈಗ ಪ್ರೀತಿ ಹೆಚ್ಚಿದ್ಯಾ? ಮೊದಲಿಂದಲೂ ಪ್ರೀತಿಯಾಗಿದ್ದೀವಿ, ಆದರೆ ತುಂಬ ಕೋಪ ಇದೆ. ಒಂದು ಮಾತಾಡಿದ್ರು ನಾನು ಸುಮ್ಮನೆ ಆಗ್ಬಿಡ್ಬೇಕು, ಅವರು ಸಿಕ್ಕಾಪಟ್ಟೆ ಕೋಪ. ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಗ್ಲಿಲ್ಲ ಅಂದ್ರೆ ತುಂಬ ಜೋರು ಮಾಡ್ಬಿಡ್ತಾರೆ, ಸಖತ್ತು ಹೊಡಿಯೋದೆಲ್ಲ ಇದೆಯಾ? ಅಯ್ಯೋ, ಹೊಲ್ಸ್ ಮಾತೆಲ್ಲ ಆಡ್ಬಿಡ್ತಾರೆ, ಹೇಳಕ್ಕಾಗ್ತಾ ಇಲ್ಲ ಈಗಲೂ. ಆದ್ರೂ ನಾನು ಹೌದು, ವಯಸ್ಸಲ್ಲಾದ್ರೆ ಏನೋ ಮಾತಾಡ್ತಾರ, ಅದು ಹೆಂಡ್ತಿನ ಮಾತಾಡೋದ? ಹೌದ್ರು, ಮಾತಾಡ್ತಾರೆ. ಅದೇನು ಯಾರವ್ರೆ ಯಾರಿಲ್ಲ ಅಂತ. ಏನ್ ಕೆಲಸ ಮಾಡ್ತಿದ್ರು? ಅಗ್ರಿಕಲ್ಚರ್ ಅಲ್ಲಿ, ಕೃಷಿ ಇಲಾಖೆ. ಊರಲ್ಲಿರೋ ಎಲ್ಲಾ ಮಾತುಗಳು ಅದೇ. ಕೋಪ ಬಂದ್ರೆ ಎಲ್ಲ ಮಾತಾಡ್ತಾರೆ, ಆದ್ರೂ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಡ್ರೆಸ್ ಎಲ್ಲ ಏನ್ ಬೇಕೋ ಮಾಡಕ್ ಅವಕಾಶ ಎಲ್ಲ ಕೊಡ್ತಾರೆ. ಕೋಪ ಬಂದ್ರೆ ಆ ಥರ ಎಲ್ಲ ಬೈತೀರಾ ಸರ್? ಇವಾಗ ಬೈಯೋದಿಲ್ಲ ಮೇಡಮ್, ಅದೊಂದು ಕಾಲ.
ನೀವು ಮಾತಾಡೋ ಇದನ್ನೆಲ್ಲ ನಿಮ್ಮ ಮೊಮ್ಮಕ್ಕಳು ಕೇಳಿಸ್ಕೊಳಲ್ವಾ? ಮೊಮ್ಮಕ್ಳು ಇರಲ್ವಲ್ಲ ಮೇಡಮ್, ಮೊಮ್ಮಕ್ಳು ಇಲ್ಲದೆ ಇರೋ ಟೈಮ್ನಲ್ಲಿ ನಾವು ಗಲಾಟೆ. ಸರ್ ಒಂದು ಮಾತ್ರ ನೋಡಿದ್ದೀನಿ, ಅದನ್ನ ನಾವು ಹೇಳಲೇಬೇಕು. ಈ ಅಜ್ಜಿರ್ ಮಾತ್ರ ಕೂರಿಸ್ಕೊಂಡು ಮೊಮ್ಮಕ್ಳ ಹತ್ರ ಹೊಲ್ಸು ಮಾತು ಕೆಟ್ಟ ಮಾತೆಲ್ಲ ಹೇಳ್ಕೊಡೋದಿಲ್ಲ. ಈ ಅಜ್ಜಂದ್ರೆ ಹೇಳ್ಕೊಡ್ತಾರೆ ಅಲ್ವಾ? ನಿಜ ಹೇಳಿ. ನಾವು ಹೇಳ್ಕೊಡಲ್ಲ ಮೇಡಮ್, ಸುಳ್ಳು ಮೇಡಮ್, ಹೇಳ್ಕೊಡೋದಿಲ್ಲ, ಸುಳ್ಳು ಮೇಡಮ್. ಹೊಲ್ಸು ಮಾತು ಬೈಯಲ್ವಾ ತಾವು? ನಾವು ಯಾಕೆ ಬೈಯೋದು ಮೇಡಮ್? ತಪ್ಪು ಮಾಡಿದ್ರೆ ಬೈತೀವಿ, ತಪ್ಪು ಮಾಡಿದ್ರೆ ನಾವು ಯಾತಕ್ಕೆ ಬೈಯೋದು? ಈಗಿನ ಕಾಲ ನಾನು ಹೇಳ್ತಾ ಇಲ್ಲ, ಡೆಫಿನೆಟ್ಲಿ ಅಬೋವ್ 55 ಇರೋರು ಈಗಿನ ಕಾಲದಲ್ಲೂ ದೇ ಟೇಕ್ ಅಡ್ವಾಂಟೇಜ್ ಆಫ್ ದ ಏಜ್, ದೇ ಯೂಸ್ ಬ್ಯಾಡ್ ವರ್ಡ್. ಇಲ್ಲ ಮೇಡಮ್, ದಯವಿಟ್ಟು ಇಲ್ಲ ಮೇಡಮ್, ಇಲ್ಲ. ನಾವು ಪಕ್ಕದಲ್ಲಿ ಕೂತ್ಕೊಂಡು ಇವತ್ತು ನಮ್ಮ ಮೊಮ್ಮಕ್ಕಳಿಗೆ ರಾಮಾಯಣ, ಕೃಷ್ಣಂದು, ಮಹಾಭಾರತ, ಶಿವಾಜಿದು ಅದು ಬರುತ್ತೆ ಒಂದು ಸೈಡ್ಗೆ, ಇದು ಒಂದು ಸೈಡ್ಗೆ ಬರುತ್ತೆ. ಇದು ಹೇಳ್ತಿರ್ತಾರೆ ಲೆಸ್ ಇನ್ ಲೇಡೀಸ್ ಅಂತ ಆರ್ಟಿಕಲ್ ನಾನು ನೋಡಿದ್ದು. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಲೇಡೀಸ್ ಬಂದು ಕೆಟ್ಟ ಮಾತು ಚಿಕ್ಕ ವಯಸ್ಸಿನಲ್ಲೇ ಹೇಳಲ್ಲ, ಅಜ್ಜಿ ಆದ್ರೂ ಹೇಳೋದಿಲ್ಲ. ಮುಂಕುತಮ್ ಕಗ್ಗದ ಪದಗಳೆಲ್ಲ ಹೇಳ್ಕೊಡ್ತೀವಿ, ಮಹಾಭಾರತದ ಭಗವದ್ಗೀತೆ ಹೇಳ್ಕೊಡ್ತೀವಿ. ಸರ್ ಅದೆಲ್ಲ ಹೇಳ್ಕೊಡ್ತೀರಾ, ಜೊತೆಲಿ ಕೋಪ ಬಂದ್ಬಿಟ್ರೆ ಒಂದು ಏಜ್ ಆದ್ಮೇಲೆ ಯು ಟೇಕ್ ಅಡ್ವಾಂಟೇಜ್ ಆಫ್ ದ ಏಜಿಂಗ್. ಅಲ್ಲಿ ಕೊಡಿ ಒಂದು ನಿಮಿಷ. ಅದರಿಂದ ಇದುವರೆಗೂ ನೀವು ಹೇಳದೇ ಇರೋ ಮಾತುಗಳನ್ನ ಮಾತಾಡ್ಬಿಡ್ತೀರಾ. ಖಂಡಿತ ಅಡ್ವಾಂಟೇಜ್ ಗಂಡಸರು ತಗೋತಾರೆ, ಆದರೆ ಎಲ್ಲ ಗಂಡಸರಲ್ಲ. ಯಾರಿಗೆ ಕಲ್ಚರು ಸಂಸ್ಕೃತಿ ಇಲ್ಲೋ ಅಂಥವ್ರು ಖಂಡಿತ ತಗೋತಾರೆ. ಸ್ವಲ್ಪ ಸುಸಂಸ್ಕೃತರಾಗಲಿ ಓದಿರೋರಾಗಲಿ ಅವ್ರ ಬಾಯಲ್ಲಿ ಖಂಡಿತ ಕೆಟ್ಟ ಮಾತು ಬರೋದೂ ಇಲ್ಲ, ಅವ್ರು ಹೇಳ್ಕೊಡೋದು ಇಲ್ಲ. ಇದು ನಿಜ. ನಿಮ್ಮ ಯಜಮಾನ್ರು ಬಂದಿದ್ದಾರಾ? ಓಹೋ, ಅವ್ರು ಹೇಳಿದ್ರಲ್ಲ, ಅವರು ಅವರು ಗ್ರಾಮ ಸೇವಕರಾಗಿ ಕೆಲಸ ಮಾಡಿದ್ದು ಬಿಡಿಯುವಾಗಿ. ಲೋಕಸೇವೆ ಜಾಸ್ತಿ, ಅವರು ಮನೆ ಕಡೆ ಏನು ನೋಡ್ದವ್ರಲ್ಲ, ಎಲ್ಲ ನಾವೇ ಸೇವೆ ಮಾಡಲೇ ಇಲ್ಲ. ನಮ್ಮ ಸೇವೆ ಇಲ್ಲ, ಮೊಮ್ಮಕ್ಕಳ ಸೇವೆನೂ ಮಾಡಲ್ಲ, ಅವರು ಮಾಡಲೇ ಇಲ್ಲ, ಮಾಡೋದಿಲ್ಲ. ಅವರು ಹೇಳ್ತೀರಾ ನೀವು, ನಾನು ಮೊಮ್ಮಕ್ಕಳು ನಾವು ಮಾಡ್ತೀವಿ ಅಂತ? ನಾವು ಎಲ್ಲ ನೋಡ್ಬೇಕಾದ್ರೂ ಅಜ್ಜಿ ಅಂತ ಮೊಮ್ಮಕ್ಕಳನ್ನ ಪಾಲನೆ ಕೊಡ್ಬೇಕಾದ್ರೆ ಅಜ್ಜಿನೇ ಮುಖ್ಯ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಎಷ್ಟೇ ಆದರೂ ನನ್ನ ಹೆಂಡತಿ ನನ್ನ ಗಂಡ ಅಂದ್ಬಿಟ್ಟು ಇರ್ತೀವಿ, ಆದರೆ ಒಂದು ಏಜ್ ಆದಮೇಲೆ ಈ ರೊಮ್ಯಾನ್ಸ್ ಅನ್ನೋದು ಸತ್ತೋಗುತ್ತೆ. ಯಾತಕ್ಕೆ? ನಾವೇ ಅದನ್ನು ಸಾಯಿಸ್ಬಿಡ್ತೀವ, ಇಲ್ಲ ರೊಮ್ಯಾನ್ಸ್ ಹಂಗೆ ಹೋಗ್ಬಿಡುತ್ತಾ? ವಿರಾಮ ನಂತರ ಸ್ಟೇ ಟ್ಯೂನ್. ಪ್ರೀತಿಯಿಂದ ಸಿನಿಮಾದಲ್ಲೆಲ್ಲ ಬರೋ ಥರ ಒಂದ್ಸತಿನ ಸೈಕಲಲ್ಲಿ ಮುಂದೆ ಕೂರಿಸ್ಕೊಂಡು ಹಿಂಗೆಲ್ಲ ಕರ್ಕೊಂಡು ಹೋಗಿದಾರಾ? ಸೈಕಲ್ ಹೊಡ್ಯಕ್ಕೆ ಬರಕ್ಲ ಎಲ್ಲಿ ಕರ್ಕೊಂಡು ಹೊಡೆದಿಲ್ಲ ಸರ್. ಹೋಗುವೆಯೇ ತಕ್ಕೆ ರಮಣಿ